ಹೇಳೋದು ಇಲ್ಲ ಅಲ್ಲಿ. ಈಗ ಏನಾಗಿದೆ, ಮೈಟ್ ಈಸ್ ರೈಟ್ ಆಗ್ಬಿಟ್ಟಿದೆ. ಮೈಟ್ ಈಸ್ ರೈಟ್. ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಏನದು ನೋಡೋಣ. ಕ್ವಿಕ್ ಅಪ್ಡೇಟ್ಸ್, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಕೂಡ ನಡೀತಾ ಇದೆ ಸೈಮಲ್ಟೇನಿಯಸ್ಲಿ. ವಿಶ್ವಾಸದ ಮಹಾ ಬ್ರೇಕಿಂಗ್ ನ್ಯೂಸ್ 18 ನಲ್ಲಿ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ದೋಸ್ತಿ ಮಾಡಿರ್ತಕ್ಕಂತ ತಂತ್ರ ಏನು? ಹೊಸ ತಂತ್ರ ಬಳಸ್ತಾ ಇದೆಯಾ ಮೈತ್ರಿ ಪಾಳ್ಯ? ದೋಸ್ತಿ ನಡೆಯಲಿದೀಗ ಬಿಗ್ ಟ್ವಿಸ್ಟ್. ಆಲ್ ಪಾಸಿಬಲ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಉಳಿಸ್ಕೊಳ್ಳೇಬೇಕು, ಮಂತ್ರ ತಂತ್ರ. ಈ ಕಡೆ ಕಾನೂನು ಸಲಹೆ, ಆ ಕಡೆ ಇನ್ನೊಂದು ಕಾನೂನು ಅಸ್ತ್ರದ ಚಕ್ರವ್ಯೂಹವನ್ನ ಹೆಣಿತಾ ಇದ್ದಾರ ಸಿದ್ದರಾಮಯ್ಯ. ಕೇವಲ ಎಚ್.ಡಿ. ಕುಮಾರಸ್ವಾಮಿ ಅಲ್ಲ, ಸುಪ್ರೀಂ ಅಂಗಳಕ್ಕೆ ಈ ಇಡೀ ನಾಟಕವನ್ನ ಮತ್ತೊಮ್ಮೆ ಕೊಂಡೊಯ್ಯುವ ಬೃಹನ್ನಾಟಕ. 10ವರೆಗೆ ಸುಪ್ರೀಂಗೆ ದೋಸ್ತಿ ಅರ್ಜಿ ಸಲ್ಲಿಸಲಿದೆ. ಯಾವ ತರ? ಒಟ್ಟು 3 ಅರ್ಜಿಯನ್ನ ಸಲ್ಲಿಸ್ತಾರಂತೆ 10ವರೆಗೆ ಸುಪ್ರೀಂ ಅಂಗಳಕ್ಕೆ. ಮೊದಲ ಅರ್ಜಿಯನ್ನ ಮುಖ್ಯಮಂತ್ರಿಗಳು ಸಲ್ಲಿಸ್ತಾರೆ. ಗವರ್ನರ್ ನಿರ್ದೇಶನವನ್ನ ಪ್ರಶ್ನಿಸಿ, ಆಗ್ಲೇ ಮಾತನಾಡ್ತಾ ಇದ್ವಿ ನಾವು, ಗವರ್ನರ್ ನಿರ್ದೇಶನವನ್ನ ಪ್ರಶ್ನಿಸಿ ಸುಪ್ರೀಂ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ ಸಿಎಂ. ಮೊದಲನೇ ಅರ್ಜಿ. ಎರಡನೇ ಅರ್ಜಿ ಸಿಎಲ್ಪಿ ನಾಯಕರ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಪ್ರಶ್ನಿಸಿ ಸಿದ್ದರಾಮಯ್ಯನವರು ಸಲ್ಲಿಸಲಿರುವಂತಹ ಅರ್ಜಿ. ನನ್ನ ಅಧಿಕಾರಕ್ಕೆ ಚ್ಯುತಿ ಬಂದಿದೆ, ವಿಪ್ ಸಲ್ಲಿಸುವ ಅಧಿಕಾರಕ್ಕೆ, ವಿಪ್ ಜಾರಿಗೊಳಿಸುವ ಅಧಿಕಾರಕ್ಕೆ. ಸೊ 3ನೇ ಅರ್ಜಿ ಯಾವ್ದು ಹಾಗಾದ್ರೆ? 3ನೇ ಅರ್ಜಿಯನ್ನ ಸಲ್ಲಿಸ್ತಾ ಇರುವಂತವರು ನನ್ ಅದರ್ ದೆನ್ ದಿನೇಶ್ ಗುಂಡೂರಾವ್. ಕ್ರಿಯಾಲೋಪದ ಬಗ್ಗೆ ಅರ್ಜಿ ಸಲ್ಲಿಸೋದಕ್ಕೆ, ಅದೇ ಕ್ರಿಯಾಲೋಪದ ವಿಚಾರದಲ್ಲಿ, ವಿಪ್ ವಿಚಾರದಲ್ಲೇನೆ ಮತ್ತೊಂದು ಅರ್ಜಿ. ಹೀಗೆ ಒಟ್ಟು 3 ಅರ್ಜಿ. ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಬರೋವರೆಗೂ ಕಾರಣ ಅಂತಾರ ಸ್ಪೀಕರ್ ಇವಾಗ. ಸೊ ಈ 3 ಅರ್ಜಿಗಳು ಸುಪ್ರೀಂ ಕೋರ್ಟ್ ಇದೆ. ಹಾಗಾಗಿ ಸದನ ವಿಶ್ವಾಸಮತ ಸಲ್ಲಿಸುವಂತ ವಿಚಾರದಲ್ಲಿ ಕಾರಣ ಅಂತಾರ. ಏನ್ ಮಾಡ್ತಾರೆ? ಒಟ್ಟಲ್ಲಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ 3 ಅರ್ಜಿ ಸಲ್ಲಿಕೆಯಾಗಲಿದೆ. ಒಂದಲ್ಲ ಎರಡಲ್ಲ 3 ಅರ್ಜಿಗಳು. ಕಾನೂನನ್ನ ಹೇಗೆ ಬಳಸ್ಕೊತಾ ಇದ್ದಾರೆ ನೋಡಿ. ಅಥವಾ ಬಳಸ್ಕೊಳ್ಬಾರ್ದು ಅಂತ ನಾವೇನು ಹೇಳಕ್ಕಾಗಲ್ಲ. ಕಾನೂನು ಆಗಿದೆ, ಈ ದೇಶದ ಕಾನೂನು ಅಷ್ಟು ಫ್ಲೆಕ್ಸಿಬಲ್ ಆಗಿದೆ. ಸೊ ಇವರೆಲ್ಲರೂ ಏನು ಲಾ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರು, ಸಿದ್ದರಾಮಯ್ಯನವ್ರ ಹತ್ರಲ್ಲೂ ಲಾಯರ್ ಕೆಲಸ ಮಾಡಿದಂಥವ್ರು ಬಿಡ್ತಾರ? ಹೊಸ ತಂತ್ರವನ್ನ ಅಂದ್ರೆ ಎಷ್ಟು ಕ್ವಿಕ್ ಆಗಿ ಪಕ್ಕಾ ಪ್ಲಾನ್ ಪ್ರಕಾರ ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲಾ ಆಪ್ಷನ್ಸ್ ಅನ್ನ ಚಾಪೆ ಕೆಳಗೆ ತೂರೋದಿರ್ಬೋದು, ರಂಗೋಲಿ ಕೆಳಗೆ ತೂರೋದಿರ್ಬೋದು, ಅಥವಾ ಕಾನೂನನ್ನ ಸಮರ್ಥವಾಗಿ ಬಳಸ್ಕೊಳ್ಬಹುದು ಅಂತ ನಾವು ಒಳ್ಳೊಳ್ಳೆ ಶಬ್ದದಲ್ಲಿ ಹೇಳೋಣ. ಸೊ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ತರದ ತಂತ್ರಗಳನ್ನ ಬಳಸಿ ಸರ್ಕಾರ ಉಳಿಸುವ ಮಲ್ಟಿ ಡೈಮೆನ್ಷನಲ್ ಸ್ಟ್ರಾಟಜಿ ನೋಡ್ತಾ ಇದ್ದೀವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, 3 ಅರ್ಜಿಗಳು ಸರ್ಕಾರದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತಾ ಇವತ್ತು ಮತ್ತೆ ಜೀವದಾನ ಪಡ್ಕೊಳ್ಳೋದಕ್ಕೆ ಮಾಡಿರೋ ಸ್ಟ್ರಾಟಜಿನ ಧರಣೀಶ್, 3ನೇ ಅರ್ಜಿ ಯಾತಕ್ಕೆ ಅಂತ ಗೊತ್ತಾಗ್ಲಿಲ್ಲ. ದಿನೇಶ್ ಗುಂಡೂರಾವ್ ಅವರು ಸಿದ್ದರಾಮಯ್ಯನವರು ಹೇಳಿದ್ದನ್ನೇ ಹೇಳ್ತಾ ಇದ್ದಾರಾ? ಸೇಮ್ ಅದೇ ಅರ್ಜಿ ಸಲ್ಲಿಸ್ತಾ ಇದ್ದಾರಾ? ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ತನಗೆ ವಿಪ್ ಕೊಡುವ ಅಧಿಕಾರ ಇದೆ. ಅದರ ಅಧಿಕಾರವನ್ನ ಮೊಟಕುಗೊಳಿಸಲಾಗಿದೆ ಸುಪ್ರೀಂ ಕೋರ್ಟ್ನ ಮೊನ್ನೆ ಕೊಟ್ಟ ಆದೇಶ ಅನ್ನುವ ನಿಟ್ಟಿನಲ್ಲಿ ಅವರು ಸುಪ್ರೀಂ ಕೋರ್ಟ್ ಅನ್ನ ಎಡತಾಕ್ತಿದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ದಿನೇಶ್ ಗುಂಡೂರಾವ್ ಸುಪ್ರೀಂ ಕೋರ್ಟ್ ಅನ್ನ ಮೆಟ್ಟಿಲೇರಿದ್ದಾರೆ. ಅಂದ್ರೆ ಈ ಸುಪ್ರೀಂ ಕೋರ್ಟ್ ಆದೇಶದಿಂದ ನಮ್ಮ ಪಕ್ಷದ ಶಾಸಕರು ದೂರ ಸರಿಯುವಂತಾಗಿದೆ. ಅವರಿಗೆ ವಿಪ್ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಅದರಿಂದಾಗಿ ಸರ್ಕಾರಕ್ಕೆ ಸಂಚಕಾರ ಬಂದಿದೆ ಅನ್ನುವಂಥದ್ದು ಅವರ ಮನವಿಯಾಗಿದೆ. ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಪ್ರತ್ಯೇಕವಾಗಿ ಬಂದಿದೆ. ಅಂದ್ರೆ ಕಾಂಗ್ರೆಸ್ ಇಲ್ಲಿ ಪ್ರತ್ಯೇಕವಾಗಿ ಬಂದಿದ್ರು ಕೂಡ ಆಲ್ಮೋಸ್ಟ್ ಅವರ ಪ್ರೇಯರ್ ಅಂದ್ರೆ ಮನವಿಗಳು ಒಂದೇ ಆಗಿದಾವೆ. ಇದಲ್ಲದೆ ಮುಖ್ಯಮಂತ್ರಿ ಕಡೆಯಿಂದ ಕೂಡ ಇನ್ನೊಂದು ಅರ್ಜಿ ಬರುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ. ಹಿರಿಯ ವಕೀಲ ರಾಜೀವ್ ಧವನ್ ಮುಖ್ಯಮಂತ್ರಿಗಳ ಪರವಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದರ ನಡುವೆ ಸ್ಪೀಕರ್ ಕೂಡ ಅರ್ಜಿ ಸಲ್ಲಿಸ್ತಾರೆ ಅಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಯಾಕೆ ಅಂತಂದ್ರೆ ನಿನ್ನೆ ನಾವು ನೋಡಿದ್ವಿ, ಇಡೀ ದಿನ ಸದನದಲ್ಲಿ ಚರ್ಚೆ ಆಯ್ತು. ಸದನದಲ್ಲಿ
ಕ್ರಿಯಾಲೋಪ ವಿಷಯ ಪ್ರಸ್ತಾಪಿಸಿದಂತ ಸಿದ್ದರಾಮಯ್ಯ ನೀವು ರೂಲಿಂಗ್ ಕೊಡಿ ಅಂತ ಹೇಳಿ ವಿವಾದದ ಚೆಂಡನ್ನ ಸ್ಪೀಕರ್ ಕಚೇರಿಗೆ ತಳ್ಳಿದ್ರು. ಸೊ ಹಾಗಾಗಿ ಸ್ಪೀಕರ್ ಈಗ ನನಗೆ ಈ ಒಂದು ಜಡ್ಜ್ಮೆಂಟ್ ವಿಷಯವಾಗಿ ನೀವು ಕ್ಲಾರಿಫಿಕೇಶನ್ ಕೊಡಿ, ಸ್ಪಷ್ಟೀಕರಣವನ್ನ ಕೊಡಿ, ವಿಪ್ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖ ಇಲ್ಲ, ಶಾಸಕರಿಗೆ ಒತ್ತಡ ಏರಬಾರದು ಅನ್ನುವಂತ ಅಂಶವನ್ನ ಉಲ್ಲೇಖಿಸಿದ್ದೀರಿ. ಆದ್ರೆ ಯಾರು ಒತ್ತಡ ಏರಬಾರದು, ಅವರ ಪಕ್ಷದವರ ಅಥವಾ ಸ್ಪೀಕರ್ ಕಚೇರಿಯ? ಯಾಕೆಂದ್ರೆ ಪ್ರಕರಣ ಇದ್ದದ್ದು ಸ್ಪೀಕರ್ ವರ್ಸಸ್ ಅತೃಪ್ತ ಶಾಸಕರಾಗಿದ್ದರಿಂದ ಇಲ್ಲಿ ಯಾರು ಒತ್ತಡವನ್ನ ಏರಬಾರದು ಅನ್ನುವಂತಹ ಗೊಂದಲ ನಿರ್ಮಾಣ ಆಗಿದೆ. ಜೊತೆಗೆ 10ನೇ ಪರಿಚ್ಛೇದದಲ್ಲಿ, ಸಂವಿಧಾನದ 10ನೇ ಪರಿಚ್ಛೇದದಲ್ಲಿ ಶಾಸಕರಿಗೆ ವಿಪ್ ಕೊಡುವಂತ ಅವಕಾಶ ಇರುತ್ತೆ ಯಾವುದೇ ಪಕ್ಷಕ್ಕೆ. ಸೊ ಹಾಗಾಗಿ ಅವರೀಗ ಆ ಪಕ್ಷದ ಪ್ರತಿನಿಧಿ ಅಂದ್ರೆ ಒಂದು ಪಕ್ಷದ ಸಭಾನಾಯಕ ನನಗೆ ದೂರನ್ನ ಕೊಟ್ಟಿದ್ದಾನೆ ಅನ್ನುವ ದೃಷ್ಟಿಯಲ್ಲಿ ಸ್ಪೀಕರ್ ಕೂಡ ಸ್ಪಷ್ಟೀಕರಣವನ್ನ ಕೇಳ್ತಿದ್ದಾರೆ. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮತ್ತೊಂದು ಐತಿಹಾಸಿಕ ತೀರ್ಪನ್ನ, ಅದು ಅಫ್ಕೋರ್ಸ್ ಅದು ಮಧ್ಯಂತರ ಆದೇಶ ಆಗಿರುತ್ತೆ, ಯಾಕೆಂದ್ರೆ ಈ ಪ್ರಕರಣ ಇನ್ನೂ ಜೀವ ಇದ್ದೇ ಇರುತ್ತೆ. ಆದ್ರೆ ಮತ್ತೊಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಬೇಕಾಗತ್ತೆ. ಒಂದ್ ಕಡೆಯಲ್ಲಿ ರಾಜ್ಯಪಾಲರು 1:15 ಮಧ್ಯಾಹ್ನ 1:15 ಬಹುಮತ ಸಾಬೀತುಪಡಿಸಿ ಎನ್ನುವಂತಹ ನಿರ್ದೇಶನವನ್ನು ನೀಡಿದ್ದಾರೆ. ಅದರ ಬಗ್ಗೆ ಕೂಡ ದಿನೇಶ್ ಗುಂಡೂರಾವ್ ಮತ್ತು ಮೈತ್ರಿ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಕ್ಷೇಪ ಎತ್ತುತ್ತಾರೆ. ಗವರ್ನರ್ ನಡೆಗೆ ಆಕ್ಷೇಪ, ಮತ್ತೆ ಹಿಂದೆ ಕೊಟ್ಟಿದ್ದಂತಹ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸ್ಪಷ್ಟೀಕರಣ, ಜೊತೆಗೆ ಏನೋ ಇದರ ನಡುವೆ ವಿಪ್ ಉಲ್ಲಂಘನೆ ಸಂಬಂಧಪಟ್ಟಂತೆ, ವಿಪ್ ನೀಡುವ ಸಂಬಂಧಪಟ್ಟಂತೆ 10ನೇ ಪರಿಚ್ಛೇದದ ವ್ಯಾಖ್ಯಾನ. ಸೊ ಈ 3 ವಿಷಯಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಬೇಕಾಗತ್ತೆ ತನ್ನ ಇನ್ನೊಂದು ಮಧ್ಯಂತರ ಆದೇಶದ ಮೂಲಕ. ಶ್ರೀಲಕ್ಷ್ಮಿ, ಧರಣೀಶ್, ಈ ಲಾಯರ್ಗಳಿಗೊಂದು ದೊಡ್ಡ ಸಲಾಂ ರೀ. ಹಂಗೇನೆ ರಾಜಕಾರಣಿಗಳಿಗೂ ಇಬ್ರು ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಕಾನೂನಲ್ಲಿ ಇರುವಂತದನ್ನ ಹೇಗೆ ಬೇಕಾದ್ರೂ ಅದನ್ನ ಇಂಟರ್ಪ್ರಿಟ್ ಮಾಡ್ತಾರೆ, ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗತ್ತೆ, ಎಲ್ಲ ಅವಕಾಶಗಳನ್ನ. ನೀವೇ ಧರಣೀಶ್, ಈಗ ಸುಪ್ರೀಂ ಕೋರ್ಟ್ ಕಲಾಪ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಎಷ್ಟೊತ್ತಿಗೆ ಇದನ್ನೆಲ್ಲ ಚರ್ಚೆಗೆ ತಗೋತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟೊತ್ತಾಗಬಹುದು, ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟೊತ್ತಾಗಬಹುದು ಅನ್ನೋದ್ರ ಆಧಾರದ ಮೇಲೆ ಇಲ್ಲಿ ಯಾವ ಪರಿಣಾಮ ಆಗತ್ತೆ? ಈಗ 10:00 ಸುಪ್ರೀಂ ಕೋರ್ಟ್ ತನ್ನ ಕಾರ್ಯಕಲಾಪವನ್ನ ಆರಂಭಿಸುತ್ತೆ. 10:00 ಮೊದಲಿಗೆ, ಸಾಮಾನ್ಯವಾಗಿ ಇವತ್ತು ಅಂತಲ್ಲ ಯಾವತ್ತೂ ಕೂಡ ಮೊದಲಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಮೆನ್ಷನಿಂಗ್ ಅಂತ ಇರುತ್ತೆ. ಅಂದ್ರೆ ಹೊಸ ಅರ್ಜಿಗಳು, ಈಗಷ್ಟೇ ಬಂದಂತ ಪ್ರಕರಣಗಳನ್ನ ನೋಡ್ತಾರೆ, ಈ ಅರ್ಜಿಯನ್ನ ವಿಚಾರಣೆ ನಡೆಸಬೇಕಾ ಬೇಡವಾ ಅನ್ನುವ ರೀತಿಯಲ್ಲಿ. ಸೊ ಹಾಗಾಗಿ ಇವತ್ತು ನಾವೀಗಾಗಲೇ ಹೇಳಿದಂತ ಈ 4 ಅರ್ಜಿಗಳ ಮೆನ್ಷನಿಂಗ್ ಆಗುತ್ತೆ. ಸೊ ಆ ಅರ್ಜಿಗಳನ್ನ ಪರಿಗಣಿಸಬೇಕಾ ಬೇಡವಾ ಅನ್ನುವಂಥದ್ದನ್ನ ತೀರ್ಮಾನಿಸಬೇಕಾಗಿರುವಂತದ್ದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ. ಒಂದೇ ಏಟಿಗೆ ಈ ಸಂದರ್ಭದಲ್ಲಿ, ಯಾಕೆಂದ್ರೆ ಅಲ್ಲಿ ವಿಶ್ವಾಸಮತ ಯಾಚನೆಗೆ ಈಗಾಗಲೇ ರಾಜ್ಯಪಾಲರು ಸೂಚನೆಯನ್ನ ನೀಡಿದರೆ, ಅಧಿವೇಶನ ನಡೀತಿದೆ, ಸುಪ್ರೀಂ ಕೋರ್ಟ್ ಆಲ್ರೆಡಿ ಒಂದು ಮಧ್ಯಂತರ ಆದೇಶವನ್ನ ನೀಡಿದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಈ ಅರ್ಜಿಯನ್ನ ಪುರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ, ವಿಚಾರಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದೇ ಏಟಿಗೆ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಬಹುದು. ಆ ಸಾಧ್ಯತೆಗಳು ವಿರಳ ಅಂತ ಅಂದ್ಕೊಳ್ತೀನಿ. ಅದರ ಹೊರತಾಗಿ ವಿಚಾರಣೆಗೆ ತೆಗೆದುಕೋಬಹುದು. ಅಫ್ಕೋರ್ಸ್ ಎಲ್ಲರೂ ಕೂಡ ಇದನ್ನ ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡ್ತಾರೆ. ಹಾಗಾಗಿ ತುರ್ತಾಗಿ ವಿಚಾರಣೆ ಮಾಡಿ, ಅಂದ್ರೆ ಒಂದು ಮ್ಯಾಟರ್ ಆಫ್ 10 to 15 ಮಿನಿಟ್ಸ್ ಅಲ್ಲಿ ನಮಗೆ ಇದರ ಬಗ್ಗೆ ಒಂದು ಮಧ್ಯಂತರ ಆದೇಶ ಸಿಗ್ಬೋದು ಅಂತ ಅನ್ಸುತ್ತೆ. ಶ್ರೀಲಕ್ಷ್ಮಿ, ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ಗಾಗಿ. ಹಾಗೆ ಸುಪ್ರೀಂ ಕೋರ್ಟ್ ವಕೀಲರಾಗಿರ್ತಕ್ಕಂಥ KV ಧನಂಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಧನಂಜಯ್ ಸರ್, ಏನಾಗುತ್ತೆ ತುರ್ತು ವಿಚಾರಣೆ